ಇಂದು ಮಲೆನಾಡಿನ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹಾಗಾಗಿ ಭದ್ರಾ ನದಿಯ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅಲ್ಲೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರಾ ನದಿ. ಬಾಳೆಹೊನ್ನೂರು ಸುತ್ತಮುತ್ತ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಭದ್ರಾ ನದಿಯ ಅಕ್ಕಪಕ್ಕದ ಜಮೀನುಗಳು ಆಲ್ರೆಡಿ ಜಲಾವೃತವಾಗೋಗಿದೆ. ಈ ನದಿಯ ಅಕ್ಕಪಕ್ಕ ಜಮೀನುಗಳೇನಿರುತ್ತೆ ಅಲ್ಲೆಲ್ಲ ಈಗಾಗಲೇ ನೀರು ಬಂದ್ಬಿಟ್ಟಿದೆ. ಬಟ್ ಊರು ಕೇರಿಗೆ ನುಗ್ಗುತ್ತಾ ಆ ರೀತಿ ಸನ್ನಿವೇಶ ಈಗ ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಸುತ್ತಮುತ್ತ ಎಲ್ಲ ಈಗ ಭದ್ರಾ ನದಿಯ ಅಬ್ಬರ ಯಾವಾಗ ನೆರೆ ಉಂಟಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನೀರು ಜಾಸ್ತಿ ಆಗೋದು. ಮಳೆ ಹೀಗೆ ನಿರಂತರವಾಗಿ ಸುರಿತಾ ಇದ್ದರೆ ಹಾಗೇ ಆಗುತ್ತೆ. ಆಷಾಢದ ಮಳೆಗೆ ಮಲೆನಾಡು ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು. ಕಳೆದ 2-3 ದಿನಗಳಿಂದ ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಿರೋದ್ರಿಂದ ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬೆಟ್ಟಗುಡ್ಡಗಳ ಜಿಲ್ಲೆ ಅಂತಲೇ ಗುರುತಿಸಿಕೊಂಡಿರುವಂಥ ಕಾಫಿ ನಾಡಿನ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರೋದ್ರಿಂದ ನಾಡಿನ ಜೀವ ನದಿಗಳಾದಂಥ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನಾನೀಗ ಆ ತುಂಗಾ ನದಿ ಅಂದರೆ ಆ ಭದ್ರಾ ನದಿಯ ಸೇತುವೆ ಮೇಲ್ಭಾಗದಲ್ಲೇ ಇದ್ದೀನಿ. ನಾವು ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ ಅಂದರೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಿಂದ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂಥ ಬಾಳೆಹೊನ್ನೂರಿನಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಸೇತುವೆ. ಅಂತಂದರೆ ಕಳೆದ 2-3 ದಿನದಿಂದ ಆ ಕುದುರೆಮುಖದ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರೋದ್ರಿಂದ ಭದ್ರಾ ನದಿ ಕೂಡ ಒಂದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಯಾಕೆಂದರೆ ಕಳೆದ 1.5-2 ತಿಂಗಳಿಂದ ಕೂಡ ಸಾಧಾರಣವಾಗಿ ಇದ್ದಂಥ ಮಳೆ ಯಾವಾಗ ಆಷಾಢ ಸ್ಟಾರ್ಟ್ ಆಯಿತು ಕಳೆದ 2-3 ದಿನಗಳಿಂದ ಅಂತಂದು ತೀವ್ರವಾದಂಥ ಒಂದು ಮಳೆ ಸುರಿತಿರುವಂಥದ್ದು. ಹಾಗಾಗಿ ಈಗಾಗಲೇ ಜಿಲ್ಲೆಯಾದ್ಯಂತ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ಒಂದು ಕಡೆ ಮೂಡಿಗೆರೆ ತಾಲೂಕಿನಲ್ಲಿ ಸುಮಾರು 7-8 ಮನೆಗಳು ಕಳೆದ 2 ದಿನಗಳಲ್ಲಿ ಬಿದ್ದಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಾಕಷ್ಟು ತೋಟಗಳಿಗೂ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಯಾಕೆಂದರೆ ಒಂದು ಕಡೆ ತುಂಗಾ ನದಿ, ಮತ್ತೊಂದು ಕಡೆ ಭದ್ರಾ ನದಿ, ಇನ್ನೊಂದು ಕಡೆ ಹೇಮಾವತಿ ನದಿ, 3 ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನದಿಯ ಇಕ್ಕೆಲೆಗಳಲ್ಲಿ ಇರುವಂಥ ಹೊಲ ಗದ್ದೆ ತೋಟಗಳಾಗ್ಬೋದು ಮತ್ತು ಮನೆಗಳಾಗ್ಬೋದು ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ನಾವು ನೋಡ್ಬೋದು, ವಿಜಲ್ಸಲ್ಲೂ ಕೂಡ ಆ ಭದ್ರಾ ನದಿಯ ಒಂದು ಅಬ್ಬರಕ್ಕೆ ಏನು ಭದ್ರಾ ನದಿ ಪಕ್ಕದಲ್ಲಿದ್ದಂಥ ತೋಟದಲ್ಲೂ ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಸುಮಾರು 2-3 ಅಡಿ ಎತ್ತರಕ್ಕೆ ತೋಟದಲ್ಲೂ ಕೂಡ ನೀರು ನಿಂತಿರೋದು. ಹಾಗಾಗಿ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ಮಲೆನಾಡಿಗರು ಕೂಡ ಕಂಗಾಲಾಗಿರುವಂಥದ್ದು. ಯಾಕೆಂದರೆ ಕಳೆದ 4-5 ವರ್ಷಗಳಿಂದನೂ ಕೂಡ ಮಲೆನಾಡಲ್ಲಿ ಯಥೇಚ್ಛವಾಗಿ ಮಳೆ ಬೀಳ್ತಿರುವಂಥದ್ದು. 2019ರಿಂದ ಈ ಕಡೆ 2023ರಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇತ್ತು ಹೊರತುಪಡಿಸಿದ್ರೆ, ಮತ್ತು ಇನ್ನು ಉಳಿದಂಥ 4 ವರ್ಷವೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಆಗ ಪ್ರತಿ ವರ್ಷವೂ ಕೂಡ ಏನು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಕಾಫಿ, ಅಡಿಕೆ, ಮೆಣಸು ಸಂಪೂರ್ಣವಾಗಿ ನಾಶ ಆಗಿತ್ತು. ಈಗಲೂ ಕೂಡ ಕಳೆದ ಅಂದರೆ ಮೇ ಮಾರ್ಚ್ ಎಂಡ್ ಮತ್ತು ಏಪ್ರಿಲಿಂದನೂ ಆರಂಭವಾದಂಥ ಮಳೆ ಆಗಿಂದಾಗೆ ಯಥೇಚ್ಛವಾಗಿ ಸುರಿದಿರೋದ್ರಿಂದ ಈಗಾಗಲೇ ಈ ವರ್ಷವೂ ಕೂಡ ಕಾಫಿ, ಅಡಿಕೆ, ಮೆಣಸು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತಾ ಅನ್ನೋ ಆತಂಕ ಕೂಡ ಮಲೆನಾಡಿಗರಿಗೆ ಕಾಡ್ತಾ ಇರುವಂಥದ್ದು. ಏಕೆಂತಂದರೆ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಬೆಳೆಗಳಿಗೆ ಈಗಾಗಲೇ ಕೊಳೆ ರೋಗ ಕೂಡ ಶುರುವಾಗಿರುವಂಥದ್ದು. ಹಾಗಾಗಿ ಈ ವರ್ಷವೂ ಕೂಡ ಪ್ರಕೃತಿ ನಮ್ಮನ್ನು ಈಗಾಗಲೇ ಮತ್ತೆ ಮೂರಾಬಟ್ಟೆ ಮಾಡುತ್ತೇನೋ ಅನ್ನೋ ಆತಂಕದಲ್ಲಿ ಮಲೆನಾಡು ಭಾಗದ ಬೆಳೆಗಾರರು ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಸಹ ಕೇಳೋಣ. ಸರ್, ಈಗ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಿರುವಂಥದ್ದು, ಈ ಮಳೆ ಕಾಫಿ, ಅಡಿಕೆ, ಮೆಣಸಿಗೆ ಒಳ್ಳೆಯದೋ ಕೆಟ್ಟದೋ ಸರ್? ಒಂದು ರೀತಿ ಹೇಳೋದಾದರೆ ಒಳ್ಳೆಯದು ಅಂತ ಅನ್ತದೆ. ಆದರೆ ಕಳೆದ 2-3 ವರ್ಷದಿಂದನೂ ಇದೇ ಥರ ಅತಿ ಹೆಚ್ಚು ಮಳೆ ಬರ್ತಾ ಇರೋದ್ರಿಂದ ಸಡನ್ನಾಗಿ ಅಡಿಕೆ, ಕಾಫಿ ಮತ್ತು ಮೆಣಸಿಗಾಗಲೇ ಕೊಳೆ ಶುರುವಾಗ್ತದೆ. ಅಡಿಕೆಗೆಲ್ಲ ನಾವು ಈಗ ಸ್ಪ್ರೇ ಮಾಡಿರ್ತೀವಿ, ಆದರೆ ಕಾಫಿಗೆ ಸ್ಪ್ರೇ ಮಾಡಲಿಕ್ಕಾಗಲ್ಲ. ಈಗಾಗಲೇ ತೋಟಗಳಲ್ಲಿ ಕಪ್ಪು ಚಿಕ್ಕಿ ರೋಗ ಬಂದು ಗೊಂಚಲು ಕೊಳೆಯುವಂಥ ಸ್ಥಿತಿ ಕಾಣ್ತಾ ಇದ್ದೇವೆ. ಇದೇ ರೀತಿ ಅತಿ ಹೆಚ್ಚು ಮಳೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೊಳೆ ರೋಗ ಜಾಸ್ತಿ ಆಗ್ತದೆ. ಅದು ರೈತರಲ್ಲಿ ಆತಂಕ ಕೂಡ ಆಗಿದೆ. ಆದರೆ ಮಳೆ ಬರೋದ್ರಿಂದ ಒಂದು ಸಂತೋಷ, ಬೇಸಿಗೆನಲ್ಲಿ ತೋಟಗಳನ್ನ ಚೆನ್ನಾಗಿ ಇಟ್ಕೊಳ್ಬೋದು ಅನ್ನೋ ಒಂದೇ ಕಾರಣಕ್ಕಾಗಿ ಮಳೆ ಬಂದಾಗ ಸಂತೋಷ ಪಡ್ತೇವೆ. ಆದರೆ ಅತಿ ಹೆಚ್ಚು ಮಳೆ ಬಂದಾಗ ಈ ಕೊಳೆ ರೋಗ ಬರೋದ್ರಿಂದ ಬೆಲೆ ಚೆನ್ನಾಗಿದ್ದರೂ ಕೂಡ ರೈತರಿಗೆ ಅದರದ್ದು ಏನು ಉಪಯೋಗ ಸಿಗ್ತಾ ಇಲ್ಲ ಅನ್ನೋದೊಂದು ಆತಂಕ.